ಇವತ್ತು ನಾನು ಪೊಲಿಟಿಕಲ್ ಅಧ್ಯಕ್ಷ ಬಾಯಿಗೆ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಸುಮಾರು 25 ವರ್ಷಗಳ ಹಿಂದೆ ಪೊಲಿಟಿಕಲ್ ವೇದಿಕೆ ಸಂಸ್ಥೆ ಒಂದು ಸ್ಥಾಪನೆ ಆಯಿತು. ಈ ವರ್ಷ 25ನೇ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ 25ನೇ ವರ್ಷದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ನಾವು ಹೊಂದಿದ್ದೀವಿ. ಅದೇ ಥರ ನಾವು ಸಾಕಷ್ಟು ಒಂದು ಇವೆಂಟ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಈ 25 ವರ್ಷಗಳ ಒಂದು ಅವಧಿಯಲ್ಲಿ ನಮ್ಮ ಸೀನಿಯರ್ ಆದಂಥ ಅರುಣ್ ಕಾಂಬೋಳೆ ಅವರು ಸುಮಾರು 45ರಿಂದ 50 ವರ್ಷಗಳ ಕಾಲದಿಂದ ಅವರು ನಾಣ್ಯಗಳ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆ ನಾಣ್ಯಗಳ ಸಂಗ್ರಹಣೆಯ ಜೊತೆ ಒಂದು ಪೇಪರ್ ನೋಟ್ಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆ ಒಂದು ನೋಟ್ಗಳು ಹಾಗೂ ನಾಣ್ಯಗಳ ಸಂಗ್ರಹಣೆ ಮಧ್ಯ ನಮಗೆಲ್ಲೋ ಒಂದು ಸಾಮಾಜಿಕ ಕಾರ್ಯಕ್ಕೆ ನಾವು ತೊಡಗಬೇಕಂತ ಅನ್ನಿಸ್ತು. ಈಗಿನ ಪೀಳಿಗೆಗಳಿಗೆ ಎಷ್ಟಿರುತ್ತದೆ ನಾಲೆಜ್ ಕಮ್ಮಿ ಇದೆ. ಹೀಗಾಗಿ ಅವರಿಗೆ ಈ ಒಂದು ನಾಣ್ಯಗಳನ್ನು ನಾವು ಜೋಡಿಸಿ ಒಂದು 2 ದಿವಸದ ಎಕ್ಸಿಬಿಷನ್ ಮಾಡಬೇಕಂತ ಅನ್ಕೊಂಡ್ವಿ. ಗುಲ್ಬರ್ಗ ಪೊಲೀಸ್ ವ್ಯವಸ್ಥೆ ಹಿಂಗಾಗ್ಯದ. ಅಕ್ರಿ ಹೋಪ್ಲೆಸ್. ದುಡ್ಡು ಕೊಟ್ರೆ ಬೇಕಾದ್ ಮಾಡ್ತಾರ, ದುಡ್ಡು ಕೊಟ್ರೆ ಬೇಕಾದ್ ಮಾಡ್ತಾರಲ್ಲಿ. ನಿಮಗೆ ಪೊಲೀಸ್ ಬಾಡಿಗೆ ಸಿಗ್ತಾರೆ ಗುಲ್ಬರ್ಗದೊಳಗ, ಪೊಲೀಸ್ ವ್ಯಾನ್ಗಳು ಬಾಡಿಗೆ ರೆಂಟ್ ಬಗ್ಗೆ ಸಿಗ್ತಾವ ಗುಲ್ಬರ್ಗದೊಳಗ. ಗುಲ್ಬರ್ಗ ಪೊಲೀಸ್ ಕಮಿಷನರ್ ಪೂರ್ವ ಮೆಮೊರಾಂಡಮ್ ಕೊಟ್ಟಿರ್ತೀವಿ, ಇದ್ರ ಬಗ್ಗೆ ವೆರಿಫೈ ಆಲ್ ಸರ್ ಅಂತ ಹೇಳಿಕೆ. ಈ ಪೊಲೀಸ್ ಕಮಿಷನರ್ ಕೂಡ ಏನು ಮಾಡಲಿಲ್ಲ. ಮತ್ತೆ ಏನ್ ಮಾಡ್ಕತ್ತೀರಿ ನೀವು? IPS ಗಳು ಇಷ್ಟು ಜನ ಇದ್ದಿರಲ್ಲ. ಆ DCP ಬಿಟ್ಬಿಡ್ರಿ. ಗುಲ್ಬರ್ಗ DCP ಒಂದು ಸಿಂಗಲ್ ಇದು ಮಾಡಕ್ಕಾಗಿಲ್ಲ. DCP ಹೆಣ್ಮಗಳಂತ ಬಿಟ್ಟಂಗದ ಇಲ್ಲಿ ಗುಲ್ಬರ್ಗ ಎಲ್ಲರಲ್ಲಿ. ಎಲ್ಲಿ ಬೇಕಲ್ಲಿ ದಿನ ಕಳತನಗಳು ಆಗ್ತಾವ, ಎಲ್ಲಿ ಬೇಕು ದಿನ ಮರ್ಡರ್ಗಳು ಆಗ್ತಾವ, ಎಲ್ಲಿ ಹಾಫ್ ಮರ್ಡರ್ಗಳು ಆಗ್ತಾವ. ಮನೆ ಹೊಕ್ಕ ಕೊಡ್ಲಿಕ್ಕತ್ತಾರಲ್ಲಿ. ಕಳತನಂತ ಲೆಕ್ಕಕ್ಕಿಲ್ಲ. ಯಾರಿಗೆ ಕೇಳೋರಲ್ಲ ಇಲ್ಲಿ, ಯಾರಿಗೆ ಕೇಳೋಂಗಿಲ್ಲ. ಕೇಳಿದ್ರೆ ಸುಳ್ಳು ಕೇಸಾಗ ಒಳಗಾಕಲ್ಕತ್ತಾರಲ್ಲಿ. ನಮ್ಮೇ ಕೇಸ್ ಮಾಡಿದ್ರಲ್ಲ, ನಮ್ಮ ಕೇಸ್ ಮಾಡಿ ಸ್ಟೇಷನ್ ಬಜಾರ್ ಕೇಸ್ ರಿಜಿಸ್ಟರ್ ಮಾಡಿದ್ರಲ್ಲಪ್ಪ. ನಾವು ಬರೋದು ಅಲಿಗೇಷನ್, ನಾವು ಮಾಡೋದು ಕಂಪ್ಲೇಂಟ್, ನಾವು ಮಾಡೋದು ಮೆಮೊರಾಂಡಮ್. ಕರ್ನಾಟಕ ರಾಜ್ಯದ ಸುಮಾರು 80 ತಾಲೂಕಿನಾಗ ನಮ್ಮ ದಲಿತ ಸೇನಾ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ಯಾರ. ಒಂದಕ್ಕೆ ರೆಸ್ಪಾನ್ಸ್, ಒಂದಕ್ಕೆ ಉತ್ತರ. ಇದೇನ್ರಿ ವ್ಯವಸ್ಥೆ? ಸ್ವತಃ ನಾವು ಹೋಮ್ ಮಿನಿಸ್ಟರ್ ಭೇಟಿ ಆಗ್ತೀವಿ. ಈ DCP ಪವರ್ ಮಿಸ್ಯೂಸ್ ಮಾಡ್ಕೊಳ್ಕತ್ತಾಳೆ. ಇದೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸ್ವಾಮಿ ಹೇಳ್ತಾರ IPS ಅಲ್ಲ, IPS ಅಧಿಕಾರದ ಮತ ತಲೆ ಇದ್ದಿರ್ತಾ ಮಾಡ್ತಾರ ಅಂತೇಳಿ ಈ ನಮ್ಮ ಕಮಿಷನರ್ ಫೋನ್ ಮಾಡ್ತಾರ. ಯಾರು? ಹೋಮ್ ಮಿನಿಸ್ಟರ್. ಏನಪ್ಪಾ ಶರಣಪ್ಪ ಏನಾಗಿದೆ, ಎಳಸಂಗಿ ಬಂದು ಕೂತಾರ ನಂಬಲ್ಲ ಅಂತೇಳಿ. ಅದೇನಾದ್ರು ಒಂದು ವಾರ ರಿಪೋರ್ಟ್ ಹಾಕಿದ ರಿಪೋರ್ಟ್ ಇವರು ನಾವು ಅನ್ಯಾಯವಾಗಿ 21 ದಿನ ಜೈಲಿಗೆ ಹೋಗಿ ಬಂದವ್ರಿ. ನಮ್ಮ ಮಕ್ಕಳು ಕಣ್ಣೀರು ಹಾಕಿದ್ರು 21 ದಿನ, ನಮ್ಮ ಹೆಣ್ತಿಯರ ಕಣ್ಣೀರು ಹಾಕಿದ್ರು 21 ದಿನ. ಏನು ಮಾಡ್ಲಾರ್ದ ಜೈಲಿಗೆ ಹೋಗ್ಬಿಟ್ಟಿದ್ವಿ. ಎನ್ಕ್ವೈರಿ ಮಾಡ್ಬೇಕು ಪೊಲೀಸ್. ಸಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ACP ಮಾಡೋಳಪ್ಪ ಅಂತೇಳಿ ನಾವು ಅವ್ರ ಮೇಲೆ ಭಾಳ ಭರವಸೆ ಇಟ್ಟಿದ್ದೀವಿ. ಹೊಸ ಆಫೀಸರ್ ಅಂದ್ರೆ ಪ್ರಾಮಾಣಿಕ ಕೆಲಸ ಮಾಡ್ತಾರಂತೇಳಿ. ಈ ಮಾಡೋಳಪ್ಪನ ಪೂರ ಕ್ಲಿಯರ್ ಹೇಳಿದೀವಿ. ಆ ಮಾಡೋಳಪ್ಪ ಹೇಳ್ತಾರಲ್ಲಿ ನಾನು ಈ ಮಾಡೋಳಪ್ಪ ಇನ್ಸ್ಪೆಕ್ಟರ್ ನಮಗೆ ಪೊಲೀಸ್ ಕಷ್ಟ ಹಿಡ್ತೋದ್ರ 2 ಸಲ ಕಷ್ಟ ಹಿಡ್ತೋದ್ರ. 2 ಸಲ ಕಷ್ಟ ಹಿಡ್ತು ಅಂದಾಗ ನಮ್ಮ ರಾಜ ಲೆಂಗ್ಟಿ ಬರ್ತಾನ. ಅವನಿಗೆ ಮುಖಾಮುಖಿ ಮಾಡ್ತಾರ. ರಾಜ ಲೆಂಗ್ಟಿ ಹೆಂಡತಿ ಬಂದಿರ್ತಾಳಲ್ಲಿ. ರಾಜ ಲೆಂಗ್ಟಿ ಹೆಂಡತಿ ಮತ್ತು ರಾಜ ಇಬ್ರು ಹೇಳ್ತಾರಲ್ಲ, ನನ್ನ ಗಂಡ ಹೇಳ್ತಿನ ಕೆಲಸ ಮಾಡೋಣ ಸರ್, ತಪ್ಪಾಗದ. ಎಳಸಂಗಿ ಸರ್ ದೇವ್ರು ಸರ್ ನಮ್ಮ ಪಾಲಿದ್ದು. ರಾಜನು ಕೂಡ ಕೈ ಮಾಡ್ತಾನೆ, ಇಲ್ಲ ಸರ್ ತಪ್ಪಾಗ ಸರ್, ನಾ ಪೊಲೀಸರನ್ನ ಹೊಡಿತೀರ ಅಂತ ಸುಳ್ಳು ಹೇಳಿನಿ ಸರ್. ಎಳಸಂಗಿ ಸರ್ ಯಾವುದೇ ದುಡ್ಡು ಕೊಟ್ಟಿಲ್ಲ, ಏನು ಮಾಡಿಲ್ಲ ಸರ್. ನಿಮ್ಮ ಎದುರು ಹೇಳಿರ್ತಾನೆ. ಮತ್ತ ACP ಏನ್ ಮಾಡಿದ್ರಲ್ಲಿ? ಯಾಕ್ರಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರ ನಮ್ಮ ಮ್ಯಾಗ ಒತ್ತಡ ಇದೆ ಸರ್, ಮ್ಯಾಲಿಂದ ಪ್ರೆಷರ್ ಅಂತ ಹೇಳಿ. ಯಾವ ಪ್ರೆಷರ್ ಮ್ಯಾಲಿಂದ ಪ್ರೆಷರ್ ಅಂದ್ರೆ ಯಾವ ನಿಮ್ಗೆ ಇದು ಮಾಡಿ ಪ್ರೆಷರ್ ಹಾಕಲ್ಕತ್ತಾರ ನಮ್ಗೆ ಬರಬಾರ್ದು ಮಾಡ್ಬೇಕಂತೇಳಿ. ನಿಮ್ಗೆ ಮ್ಯಾಲಿಂದ ಪ್ರೆಷರ್ ಅಂತೇಳಿ ನಿಮ್ಗೆ ಅದಕ್ಕೆ ಮಾಡಿದ್ರು ಮ್ಯಾಲಿಂದ ಪ್ರೆಷರ್ ಅಂತ. ನಿಮ್ಗೆ ಎಷ್ಟು ಭರೋಸೆ ಇಟ್ಟಿದ್ರಿ ACP ಸೈಬರ್ ಕ್ರೈಮ್ದವ್ರಿಗೆ? ಆ ಸೈಬರ್ ಕ್ರೈಮ್ ಅದ್ರೊಳಗೆ ಯಾರು ಇಲ್ಲ ಅಂದ್ರೂ ಕೂಡ ಇವತ್ತು ಚಾರ್ಜ್ ಶೀಟ್ ರಿಜಿಸ್ಟರ್ ಕೋರ್ಟಿಗೆ ಏನಪ್ಪ 370 ಅಂತ ಚಾರ್ಜ್ ಶೀಟ್ ಹಾಕ್ತಿರ್ತೀರಿ. ಇದೇ ನಿಮ್ದು ಎನ್ಕ್ವೈರಿ, ಇದೇ ನಿಮ್ಗೆ ತನಿಖೆ ರೀತಿ, ಇದೇ ನೀವು ಟ್ರೈನಿಂಗ್ ಕಲ್ತ್ಕೊಂಬಂದಿರಿ ನೀವೆಲ್ಲ. ನಮ್ಮ ಮನೇಲಿ CCTV ಫುಟೇಜ್ ತೊಗೊಂಡು ಹೋಗಿದ್ರಿ ನೀವು, ನಂದು ಫೋನ್ ತೊಗೊಂಡು ಹೋದ್ರಿ ನೀವು. ಸಿಕ್ತ ಏನಾರ ಅದ್ರೊಳಗ? ಫೋನ್ನಾಗ ಏನಾರು ಸಿಕ್ತಾ? CCTV ಫುಟೇಜ್ ಏನಾರು ಸಿಕ್ತಾ ನಿಮ್ದು? ಏನು ಸಿಕ್ಕಿಲ್ಲ. ಮತ್ತೆ ಚಾರ್ಜ್ ಶೀಟ್ ಹೆಂಗೆ ಹಾಕಿದ್ರಿ ನೀವು? ಒತ್ತಡ ಮ್ಯಾಗಿಂದ ಒತ್ತಡ ಸರ್, ಮ್ಯಾಗಿದ ಸರ್ ಪ್ರೆಷರ್ ಹಾಕಲ್ಕತ್ತಾರ ಸರ್. ಇದೇನು ಪ್ರೆಷರ್ ಮೇಲೆ ನಡೆದ? ಏನ್ ನಡೆದ್ರೊಳಗೆ? ಯಾರು ಮಾಡ್ಕೊಂಡ್ ಪೊಲೀಸರು ಅದಕ್ಕೆ ಇರ್ಬೇಕು. ನೀವೆಲ್ಲ ಬಿಟ್ಟು ಕಳೆದು ಬರ್ರಪ್ಪ. ನೀವೆಲ್ಲ ಆತ್ಮವಂಚನೆ ಮಾಡ್ಕೊಂಡು ಮಾಡೋದಕ್ಕಿಂತ ಮೊದಲು ಬಿಟ್ಟು ಬರ್ರಿ. ಹಾಗೆ ನೀವು ಇದ್ದು ನಿಮ್ಮ ಪವರ್ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಇರ್ತೀರಲ್ಲ ಡ್ರೆಸ್ ಹಾಕೊಂಡಲ್ಲಿ? ಸುಖಿಗೆ ಇರ್ತೀರಿ ಎಲ್ಲರಲ್ಲಿ. ನಮ್ಮಂತ ಪ್ರಾಮಾಣಿಕರಿಗೆ ಸತ್ಯಾನಾಶ ಮಾಡಕ್ ಬಂದಿದ್ರು ಅಲ್ಲಿ. ಬಂಧುಗಳೇ, ನಾ ಯಾಕೆ ಈ ಮಾತು ಹೇಳ್ತಿದ್ದೇನೆಂದ್ರ, ನಿನ್ನ ಮೊನ್ನೆ ಬೀದರ್ನ ಒಂದು ಸಚಿನ್ ಅಂತ ರೈಲ್ವೆ ಪಟ್ರೆ ಬಿದ್ದರು ಅವ್ರು.
ರೈಲ್ವೆ ಪಟ್ರಿ ಬಿದ್ದರು ನಿನ್ನೆಲ್ಲ ಭಾಳ ದೊಡ್ಡ ಸುದ್ದಿ ಆಯ್ತು, ಎಲ್ಲ ಮೀಡಿಯಾದಾಗ ಬಂತು ಅದ್ರೊಳಗೆ. ಆ ಒಂದು ಎಂಟು ಪೇಜ್ ಡೆತ್ ನೋಟ್ ಬರ್ದಿಟ್ರು ಅದ್ರೊಳಗೆ. ಆ 8 ಪೇಜ್ ಡೆತ್ ನೋಟ್ನಾಗ ಲಾಸ್ಟ್ 8ನೇ ಪೇಜಿಗೆ ಒಂದು ಬರಿತೀನಲ್ಲಿ ಏನ್ ಬರಿತಾನೆ ಅದರಲ್ಲಿ, ಹನುಮಂತ ಯಳಸಂಗಿ ಅವರನ್ನು ಕೂಡ ರಾಜಕೀಯವಾಗಿ ಮುಗಿಸಲು ಇಲ್ಲಿ ಮಂತ್ರಿಗಳ ಒಂದು ಕೈವಾಡದಿಂದ ಹನುಮಂತ ಯಳಸಂಗಿ ಅವರ ವಿರುದ್ಧ ಕುತಂತ್ರ ಷಡ್ಯಂತ್ರ ರೂಪಿಸಿ 4 ಜನ ಹೆಂಗಸರನ್ನು ತಯಾರು ಮಾಡಿ ಅದಕ್ಕೆ ನಂದಕುಮಾರ್ ನಾಗಭುಜಂಗ್ ಅಂತ ನಾ ಬಡ್ಡಿ ಮಾಫಿ ಅಂತ ಹೇಳಿ ನೋಡಿ. ನಂದಕುಮಾರ್ ನಾಗಭುಜಂಗೆ ಬಡ್ಡಿ ಮಾಫಿ ಇವಾಗ ಕಾಂಗ್ರೆಸ್ ಯಾವ್ದೋ ವಕ್ತಾರ ಅಂತ ಹೇಳ್ತಾರೆ. ಇವತ್ತು ನೋಡಿದ್ ನಾನು ಇಂಥ 2 ನಂಬರ್ ದಗಲ ಬಾಜುಗಳು ಕಾಂಗ್ರೆಸ್ ತುಂಬೋಗೋದಲ್ಲ, 420ಗಳು ಕಾಂಗ್ರೆಸ್ ತುಂಬೋಗೋದಿಲ್ಲ, ಲ್ಯಾಂಡ್ ಗ್ರಾಬರ್ ಕಾಂಗ್ರೆಸ್ ತುಂಬೋದ್ರ, ಗುಂಡಾಗಳು ಕಾಂಗ್ರೆಸ್ ತುಂಬೋಗೋದಲ್ಲಿ. ಆ ನಂದಕುಮಾರ್ ನಾಗಭುಜಂಗೆ ಅವನು ಏನಪ್ಪ ಅಂದ್ರೆ ದುಡ್ಡು ಖರ್ಚು ಮಾಡುದು ಅಂತ ಹೇಳಿ ಅವ್ನು ಡೆತ್ ನೋಟ್ನ ಬರ್ದಿಟ್ಟ ಅದ್ರಾಗ. ಎನ್ಕ್ವೈರಿ ಆಗ್ಬೇಕಿಲ್ಲ ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲದ್ರೆ ಡೆತ್ ನೋಟ್ ಡೈಯಿಂಗ್ ಡಿಕ್ಲೇರ್ಸ್ ಇದ್ದಂಗೆ ಇದ್ರೊಳಗೆ ಆಗ್ಬೇಕಲ್ಲದು. ಗುಲ್ಬರ್ಗಾ ಪೊಲೀಸರು ನಾಮರದ ಪೊಲೀಸರಲ್ಲಿ ಇವ್ರು ಸೇಡ್ ತೀರಿಸ್ಕೊಳ್ಳೋದು ಪೊಲೀಸರು, ಯಾವುದೋ ಪ್ರೆಷರು, ಯಾವನೋ ಮ್ಯಾಲಿಂದ ಪವರ್, ಮ್ಯಾಲಿಂದ ಒತ್ತಾಡ್ರಿ ಎದಕ್ಕೆ ಇರ್ಬೇಕ್ರಿ ನೀವು IPS ಗಳೆಲ್ಲಲ್ಲ. IPS ಬಡವ್ರು ನ್ಯಾಯ ಎತ್ತಿಡುವಂತ ಕೆಲಸ ಆಗ್ಬೇಕು. ನಿಮ್ಮಿಂದ ಅನ್ಯಾಯದ ವಿರುದ್ಧ ನಿಮ್ಮ ದನಿಗಳಿರ್ಬೇಕು. ಎಂತೆಂತ ಆಫೀಸರ್ ಬಂದದ್ರು ಗುಲ್ಬರ್ಗ, ಎನ್ ಶಶಿಕುಮಾರ್ ಅಂತವ್ರು, ಅಲೋಕ್ ಕುಮಾರ್ ಸಾಬ್ರ ಅಂತವ್ರು. ನಾ ಒಂದ್ ಹೇಳ್ತೀನಿ, ADGP ಅಲೋಕ್ ಕುಮಾರ್ ಸಾಬ್ರದಾಗ ಇವ್ ಮಕ್ಕಳು ಯಾವನು ಕೂಡ ಯಾವನು ಆಟ ಆಡಲಿಲ್ಲ. ಯಾವಾಗ ADGP ಅಲೋಕ್ ಕುಮಾರ್ ಸಾಬ್ ಪ್ಲೇಸ್ ಬೇರೆ ಕಡೆ ಹೋದ್ರು, ಇಲ್ಲಿ ಪೊಲೀಸರು ಏನಪ್ಪ ಅಂದ್ರೆ ಪೊಲೀಸ್ ಏನು ಆಫೀಸರ್ ಅವ್ರಿಗೆ ರೆಕ್ಕೆ ಪುಕ್ಕ ಬಂದಾಗಿ ಪಡ್ ಮಾಡ್ಕೊತೀರಿ ಹೇಳ್ಕೊತದ್ರೊಳಗೆ. ನಾ ಸ್ಟೇಜಿನ ಬಿಡಲ್ಲ ನಿಮ್ಗಿಲ್ಲಿ, ಆ ಸ್ಟೇಜಿನ ಬಿಡಲ್ಲ ನೀವೆಲ್ಲ. ಇದು ಯಾಕೆ ಆ ಹುಡುಗ ಸಾವಿರಕ್ಕೆ ಡೆತ್ ನೋಟ್ ಬರ್ದಿಟ್ಟ ಅನ್ನೋದ್ರೊಳಗೆ. ನಾ ಇವತ್ತು ನೋಡಿದ್ರೆ ಹುಡುಗ ನನ್ನೆಲ್ಲ ಸ್ನೇಹಿತರು ಫೋನ್ ಮಾಡಿದ್ರು, ಸರ್ ಲಾಸ್ಟಿಗೆ ನಿಮ್ಮ ಹೆಸರು ಅದ ಸರ್, ನಿಮ್ಗೂ ಕೂಡ ಇವ್ರು ಹೊಸ ಹೆಸರು ಅಂತೇಳಿ. ನಾವು ಕೂಡ ಅದೇ ಹೇಳಿದ್ವಲ್ಲ, ಈ ಹೆಂಗಸರು ತಯಾರು ಮಾಡ್ಕೊಂಬಂತಾರ ಅಂತೇಳಿ, ಈ ಹೆಂಗಸರು ದುಡ್ಡು ಕೊಟ್ರ ಅಂತ ಹೇಳಿ ವಿಚಾರಣೆ ಮಾಡಿದ್ರಿ. ಜೈಲ್ನಾಗ ನಾವಿದ್ದಾಗ ಜೈಲಿಗೆ ಫೋನ್ ಪೇ ಮುಖಾಂತರ ದುಡ್ಡು ಹಾಕಿರೋದು ಇದೇ IO ಇನ್ಸ್ಪೆಕ್ಟರ್ ಏನಪ್ಪ ತನಿಖಾಧಿಕಾರಿ ಇವ್ ಮಾಡೋಳಪ್ಪ ನಾವು ಹೇಳಿದೀವಿ. ಎನ್ಕ್ವೈರಿ ಮಾಡಿದ್ರಿ, ಜೈಲಿಗೆ ಹೋದ್ರಿ. ಅರೆ ಆರೋಪಿಗಳಿಗೆ ಹೊರಗಿನಿಂದ ಫೋನ್ ಪೇ ಮುಖಾಂತರ ದುಡ್ಡು ಬರ್ತಾವ ಅಂತ ಹೇಳಿಕೆ ಮಾಡಿದ್ರಿ ಎನ್ಕ್ವೈರಿ. ಖಾಲಿ ಇವರಿಗಿದ್ದು ಡೆತ್ ನೋಟ್ ಇದ್ದಂಗ ದಲಿತ ಯಳಸಂಗಿ ಮುಗಿಸೋ ಸಲುವಾಗಿ ಈ ತರ ಕುತಂತ್ರ ಮಾಡಿದ್ರ ಅಂತೇಳಿ ನನಗೆ ಈಗೆಲ್ಲ ಒಂದೊಂದೊಂದು ಕ್ಲಿಯರ್ ಗೊತ್ತಾಗ್ಲತ್ತವ. ಯಾವ್ಯಾವ ಇದ್ರೊಳಗೆ ಶಾಮೀಲ್ ಇರ್ತದೆ, ಯಾವ್ಯಾವ ನಮ್ಮ ಮುಗಿಸೋ ಪ್ರಯತ್ನ ಪಟ್ಟು ಅಂತ ನಿಜವಾಗ್ಲೂ ಭಯಾನಕ ಒಂದು ವಾತಾವರಣ ಗುಲ್ಬರ್ಗದೊಳಗೆ ಸೃಷ್ಟಿಯಾಗಿದ್ದು. ಈ ಗುಲ್ಬರ್ಗ ಪೊಲೀಸರು ಗುಲ್ಬರ್ಗ ಸೌತ್ ACP ಆಗಿರ್ಬೋದು, ರೂರಲ್ ACP ಆಗಿರ್ಬೋದು. ನಾವೊಂದು ಹೇಳ್ತೀನಿ ನಿಮ್ಗೆ, ಗುಲ್ಬರ್ಗ ಗ್ರಾಮೀಣ ACP DG ರಾಜಣ್ಣ ಅಂತ ಅದರಲ್ಲ, DG ರಾಜಣ್ಣ ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡು ನಾನು ಈಗ ಲೈವ್ ಮಾತಾಡ್ಕತ್ತೀನಿ. ನಾನು ತನಿಖೆ ಮಾಡೋನಿಗೆ ಮೈಸೂರಿನಾಗ ಪ್ರಾಪರ್ಟಿ, ಗುಲ್ಬರ್ಗದ ಪ್ರಾಪರ್ಟಿ, ಅಲ್ಲೊಂದು ಹೆಣ್ತಿ ಇಲ್ಲೊಂದು ಹೆಣ್ತಿ, ಡೈವರ್ಸ್ ಹೆಣ್ತಿ ಸಿಕ್ಕಾಪಟ್ಟಿ ಮಾಡ್ಕೊಂಡು ಈ ರಾಜಣ್ಣ ಸಂಘಟನೆ ಎಲ್ಲ ಪೂರ ರೌಡಿಗಳು, ಗುಂಡಾಗಳು, ಕೊಲೆಗಾರವನಿಗೆಲ್ಲ ಇಸ್ಪೆಟ್ ಅಡ್ಡ ನಡೆಸೋರು, ಅಕ್ಕಿ ದಂಧ ನಡೆಸೋರು, ಆ ಬಡ್ಡಿ ಮಾಫಿಯಾದವರು ಫೋಟೋಗಳು ಕೊಡ್ತೀನಿ ನಾನು. ಇದೇ ಪೊಲೀಸ್ ಕಮಿಷನರ್ ಫೋಟೋ ಕೊಟ್ಟಿ ನಾನು. ಏನ್ ಮಾಡಿದ್ರಿ ನೀವೆಲ್ಲ, ಏನ್ ಮಾಡಿದ್ರಿ ನೀವು? ಬಂದು ಹಿಡ್ಕೊಂತಿರೋ ನೀವು ಅರೆಸ್ಟ್ ಮಾಡಕ್ಕಾಗಲ್ಲ, ಗುಂಡು ಹಿಡ್ಕೊಂತಿರೋ ನೀವು ಪ್ರೊಟೆಕ್ಷನ್ ಕೊಡ್ಕೋದು ಮಾಹಿತಿ ಕೊಡ್ತೀರಿ. ಯಳಸಂಗಿ ನಿಮ್ಮ ಬಗ್ಗೆ ಮಾತಾಡ್ಕತ್ತ ನೋಡ್ರಿ, ಯಳಸಂಗಿ ಅಕ್ಕಿ ಲಾರಿ ಹಿಡಿತ ನೋಡ್ರಿ, ಹುಷಾರಾಗಿರ್ರಿ. ಇಂಥ ಪೊಲೀಸ್ ಆಫೀಸರು ಇಲ್ಲಿ ಗುಲ್ಬರ್ಗದೊಳಗ ಯಾವ್ದು ಹೆಸರು ಹೇಳ್ಕೊತ ಅಧಿಕಾರ ಮಾಡ್ಕೊತದವ ಅಲ್ಲಿ. ನಮಗ್ ಸಾಯಿಸ್ಬೇಕಂತ ಕೋಶಿಸ್ ಮಾಡ್ತೀರಿ ನೀವೆಲ್ಲ. ಅದಕ್ಕೆ ಸಚಿನ್ ಅನ್ನೋ ಹುಡುಗ ಏನು ಅನ್ಯಾಯ ಆಗಿರ್ತದೋ ಏನು ಡೆತ್ ನೋಟ್ ಬರೆದು ಸತ್ತದಾರಲ್ಲ, ಅದು ರಿಯಲ್ ಅದ. ಯಾಕಂದ್ರೆ ಸಚಿನ್ ಯಾರ್ಯಾರ ಹೆಸರು ಹಾಕಿದಾನ ಅವ್ರ ಜೊತೆಗಿದ್ದಾವ. ನಾನು ಬೆಂಗಳೂರಿನ ಅವ್ರ ಜೊತೆಗಿದ್ದಾನ, ಲಾಡ್ಜ್ನಾಗ ಅವ್ರ ಜೊತೆಗಿದ್ದಾನ, ಗುಲ್ಬರ್ಗ ಅವ್ರ ಜೊತೆಗಿದ್ದಾನ, ಅವ್ರ ಜೊತೆಗೆ ವ್ಯವಹಾರ ಮಾಡಿದಾನ. ಬಟ್ ಅವ್ರು ಏನ್ ಪ್ಲಾನ್ ಮಾಡ್ತಿರತ್ತೇಳಿಗೆ ಅದ್ರೊಳಗೆ ಅದ, ಅಲ್ಲಿ ಅದ್ರೊಳಗೆ ಇದ್ದದ. ಇದ್ರ ಬಗ್ಗೆ ಪ್ರಾಪರ್ ಎನ್ಕ್ವೈರಿ ಆಗಬೇಕು. ಈ ಮಾಡೋಳಪ್ಪ ಸೈಬರ್ ಕ್ರೈಮ್ ACP ಮಾಡೋಳಪ್ಪ ಅದಲ್ಲ, ಅಸಮರ್ಥ ಆಫೀಸರ್ ಅವ್ನ ಸ್ವಂತ ಬುದ್ಧಿಯಿಂದ ಎನ್ಕ್ವೈರಿ ಮಾಡಲಿಲ್ಲ. ಫಾಲ್ಸ್ ನಂಬರ್ ಚಾರ್ಜ್ ಶೀಟ್ ನಮ್ಗೆ ಕೋರ್ಟಿಗೆ 37 ರೇಪ್ ಕೇಸ್ನಾಗ ಓದು ಹಾಕೋದಲ್ಲಿ ಅನ್ನ ತಿನ್ನುವಂತ ಕೆಲಸ ಮನುಷ್ಯ ಮಾಡಿಲ್ಲಲ್ಲಿ. ಅಧಿಕಾರ ಅಂತ ಹೇಳಕವಲ್ಲ, ಅವನ್ ಪೂರ ಅಸಮರ್ಥವ, ಅವ ಹೋಪ್ಲೆಸ್ ಆಫೀಸರ್ ಅವ. ಅಲ್ಲಿ ಲೈಬಲ್ ಅಲ್ಲ ACP ಆಗ್ಲಿಕ್ಕೆ ಡೈರೆಕ್ಟ್ ACP ಬಂದ ಇವ್ನ ವಿರುದ್ಧ ಹೋರಾಟ ಶುರು ಮಾಡ್ತೀವಿ ನಾವು. ಈ ಮಾಡೋಳಪ್ಪನ ವಿರುದ್ಧ ಯಾರು ನಿನಗೆ ಒತ್ತಡ ಹಾಕ್ತಾರೆ? ACP ವಿರುದ್ಧ ಯಾರು ಒತ್ತಡ ಹಾಕ್ತಾರೆ? ಮ್ಯಾಲಿನ ಒತ್ತಡ